ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ. ಸೊ ಇಲ್ಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಾವು ನಿನ್ನೆ ಅಂದ್ಕೊಂಡಂತೆಯೇ ಚೈತ್ರ ಅವರಿಗೆ ತುಂಬಾ ಕ್ಲಾಸ್ ತಗೊಂಡಾದ್ಮೇಲೆ ಚೈತ್ರ ಅವರು ತುಂಬಾ ಡಿಸಪಾಯಿಂಟ್ ಆಗಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲಿದ್ದಂತ ಪ್ರಮುಖವಾಗಿ ಅನುಷಾ ಅವರು ಅವ್ರಿಗೆ ಕನ್ಸೋಲ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅನುಷಾ ಅವ್ರ ಜೊತೆ ತುಂಬಾ ಅವರು ಕ್ಲೋಸ್ ಆಗಿರ್ತಾರೆ. ಸೊ ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ಈ ವಾರ ನಾನು ಉಳ್ಕೋಬಹುದು, ಬಟ್ ನಾಳೆ ಮತ್ತೆ ನಾನು ನಾಮಿನೇಟ್ ಮಾಡ್ತಾರೆ. ಮೋಸ್ಟ್ಲಿ ನೆಕ್ಸ್ಟ್ ವಾರ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ ಚೈತ್ರ ಅವರು ಅಳ್ತಾ ಅವ್ರ ಹತ್ರ ಕೂತಿರ್ತಾರೆ. ಹಾಗೂ ಅವ್ರನ್ನ ಭವ್ಯ ಅವರು ಸಹ ಕನ್ಸೋಲ್ ಮಾಡೋದು ಬಾತ್ರೂಮ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕಾಣಿಸುತ್ತೆ. ಸೊ ಇದ್ ಬಿಟ್ರೆ ಇನ್ನೇನು ಅಂತ ಪ್ರಮುಖವಾಗಿ ಏನು ನಡೀತಾ ಇರಲ್ಲ. ಅಷ್ಟೊತ್ತಿಗೆ ಸುದೀಪ್ ಅವರು ನಿನ್ನೆ ನಾವು ಬೇರೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ಬಿಟ್ಟು, ಸೊ ಆಕ್ಚುಲಿ ನಾವು ಜೋಡಿ ಟಾಸ್ಕ್ ನ ಮರ್ತೇ ಬಿಟ್ಟು, ಸೊ ಹಾಗಾಗಿ ನೀವು ಯಾರ್ಯಾರು ಜೋಡಿ ಆಗಿದ್ರು ಅವ್ರ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಅವ್ರವ್ರ ಜೋಡಿ ಪಕ್ಕ ಕೂತ್ಕೊಳ್ತಾರೆ. ಇನ್ನು ಭವ್ಯ ಅವ್ರಿಗೆ ಇಬ್ರು ಜೋಡಿ ಇರೋದ್ರಿಂದ ಮಂಜು ಮತ್ತು ತ್ರಿವಿಕ್ರಮ್ ಅವರ ಮಧ್ಯದಲ್ಲಿ ಅವರು ಕೂತ್ಕೊಳ್ತಾರೆ. ಸೊ ಸುದೀಪ್ ಅವರು ಎಲ್ಲರೂ ಸಹ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ, ಹೇಗಿತ್ತು ನಿಮ್ಮ ಜೋಡಿ ಟಾಸ್ಕ್ ಅಂತ ಹೇಳಿದಾಗ ಗೌತಮಿ ಅವರು, ನನಗೆ ಹನುಮಂತ ಸಿಕ್ಕಿದ್ದು ಒಳ್ಳೆಯ ಜೋಡಿನೇ ಆಗಿತ್ತು. ನನಗೆ ತುಂಬಾ ಈ ವಾರ ಎಲ್ಲ ಮಿಕ್ಸ್ಡ್ ಎಲ್ಲ ಎಮೋಷನ್ಸ್ ಇದ್ದ ವಾರ. ಈ ವಾರನೇ ನನಗೆ ಬೆಸ್ಟ್ ವಾರನ ಅಂತ ಹೇಳಿದ್ರು. ನನಗೆ ಗಿಲ್ಟ್ ಸಹ ಈ ವಾರ ಕಾಡ್ತು. ಯಾಕೆ ಅಂದ್ರೆ ನಾನು ಬಲವಾದ ಕೈ ಬೇಕು, ಒಳ್ಳೆ ಕೈ ಇದ್ರು ಸಹ ನನಗೆ ಬಲವಾದ ಕೈ ಬೇಕು ಅಂತ ಟ್ರಂಪ್ ಕಾರ್ಡ್ ನಾನು ಚೂಸ್ ಮಾಡಿದ್ದೆ. ಸೊ ಆ ಗಿಲ್ಟ್ ಕೊನೆವರೆಗೂ ಕಾಡ್ತಾ ಇತ್ತು. ಬಟ್ ಹನುಮಂತ ಅವರು ಅದನ್ನ ಯಾವುದನ್ನು ತಲೆ ಕೆಡಿಸ್ಕೊಳ್ದೆ, ನಾನು ಬಲವಾಗಿದ್ದೀನಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದು ನನಗೆ ನಿಜವಾಗ್ಲೂ ಆ ವ್ಯಕ್ತಿಯ ಒಂದು ಮುಗ್ಧತೆ ನನಗೆ ಇಷ್ಟ ಆಯ್ತು ಅಂತೆಲ್ಲ ಹೇಳ್ತಾರೆ. ಒಳ್ಳೆತನ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಇಲ್ಲಿ ನನ್ಗೆ ಅನ್ಸಿದ್ದೇನು ಅಂತ ಅಂದ್ರೆ, ಸ್ವಲ್ಪ ಅವ್ರು ಮಾಡಿದ ತಪ್ಪಿಗೆ ಅವರಲ್ಲಿ ಗಿಲ್ಟ್ ಇತ್ತು. ಅದನ್ನ ಕವರ್ ಅಪ್ ಮಾಡ್ಕೊಂಡಿದ್ದಕ್ಕೆ ಟ್ರೈ ಮಾಡಿದ್ದು ಸಹ ಕಾಣ್ತಿತ್ತು ಅಲ್ಲಿ. ಕೊನೆಗೆ ಅವರು ವಿಶೇಷವಾಗಿ ಹೇಳಿದ್ದು ಅಂತಂದ್ರೆ, ಇವತ್ತಿಗೆ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರು ಅಂತ ಅಂದ್ರೆ ಇವತ್ತು ನನಗೆ ಹನುಮಂತ ಅಂತ ಹೇಳ್ಕೊಂಡ್ರು ಅವರು. ಇನ್ನು ಐಶ್ವರ್ಯ ಮತ್ತೆ ಧರ್ಮ ಅವರು, ಸೊ ಅವ್ರಿಗೆ ಒಳ್ಳೆ ಪೇರ್ಗಳು ಇಬ್ರಿಗೂ ಸಿಕ್ಕಿತ್ತು. ಆ ಥರ ಏನು ತೊಂದರೆ ಆಗಲಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಸುದೀಪ್ ಅವರ ಕಾಮಿಡಿಯನ್ನ ಕ್ರ್ಯಾಕ್ ಮಾಡಿ, ಅದು ಫಸ್ಟ್ ಸ್ಟಾರ್ಟಿಂಗು ನಮ್ಗೆ ಮೋಸ್ಟ್ಲಿ ನೀವು ಅನುಷ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹೋಗಿದ್ದೀರಿ ಅಲ್ವಾ ನೀವುನುವೆ ಅಂತ ಹೇಳಿದ್ರು. ಸ್ವಲ್ಪ ಕಾಮಿಡಿ ಮಾಡಿದ್ ಬಿಟ್ರೆ ಸೊ ಅಲ್ಲೂ ಏನು ತೊಂದರೆ ಇಲ್ಲ. ಅವರಿಬ್ರು ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಆಗಿ ಇಬ್ರು ಒಪಿನಿಯನ್ ಅನ್ನ ಹೇಳಿದ್ದು ಕಂಡು ಬಂತಲ್ಲಿ. ಇನ್ನು ಧನ್ರಾಜ್ ಅವರು ಮಾತಾಡಿ, ಧನ್ರಾಜ್ ಮತ್ತೆ ಮೋಕ್ಷಿತಾ ಅವರ ಜೋಡಿಯನ್ನು ಮಾತಾಡಿದಾಗ ಧನ್ರಾಜ್ ಅವರು, ಹೌದು ನಮ್ದು ಚೆನ್ನಾಗೇ ಇತ್ತು, ನಮಗೆ ಕೊನೆಯ ದಿನ ಕಳಪೆ ಕೊಡುವವರೆಗೂ ಸಹ ನಮ್ದು ಜೋಡಿನೂ ಚೆನ್ನಾಗೇ ಇತ್ತು, ಆ ಥರ ಏನು ತೊಂದರೆ ಆಗಿರಲಿಲ್ಲ ನಮಗೂ ಅಂತ ಅವರು ಏನು ಅಷ್ಟೊಂದು ಕಂಪ್ಲೇಂಟ್ ಇರಲಿಲ್ಲ ಅವ್ರ ಹತ್ರನೂ. ಇನ್ನು ಶಿಶಿರ್ ಅವರು ಮಾತಾಡಿ ಸಹ ಅವರು ಫಸ್ಟ್ ಎಲ್ಲ ಚೆನ್ನಾಗಿತ್ತು, ಮಧ್ಯೆ ಸ್ವಲ್ಪ ಮಿಸ್ ಹೊಡಿತು. ಸೊ ಕೊನೆಗೆ ನಾವು ಖುಷಿಯಾಗಿನೇ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ದೋ ಅಂತ ಹೇಳಿದ್ರು. ಸೇಮ್ ಅದೇ ತರನೇ ಇವರು ಸಹ ಚೈತ್ರ ಅವರು ಸಹ ಅದನ್ನ ಒಪ್ಕೊಂಡಿದ್ ಕಾಣ್ತು. ಇನ್ನು ಅನುಷಾ ಮತ್ತೆ ಸುರೇಶ್ ಅಣ್ಣ ಅವರು ಕೂಡ ನಮ್ಮ ಜೋಡಿನೂ ಸಹ ಚೆನ್ನಾಗೇ ಇತ್ತು, ಆ ಥರ ಏನು ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ನನಗೆ ಕಾಲು ನೋವಿದ್ರು ಸಹ ನಾನು ಟ್ರೈ ಮಾಡಿದೆ, ನಾನು ಬೆಸ್ಟ್ ಕೊಡೋದಕ್ಕೆ ಇಬ್ರು ಟ್ರೈ ಮಾಡ್ದೋ ಅಂತ ಅವರು ಹೇಳಿದ್ರು. ಅದು ಒಂಥರ ಪಾಸಿಟಿವ್ ಆಗೇ ಇತ್ತು. ಸೊ ಇನ್ನು ಕೊನೆಯದಾಗಿ ಅವರು ಭವ್ಯನ್ ಕೇಳಿದಾಗ ಭವ್ಯ ಅವರು ಸ್ವಲ್ಪ ಅಹಂಕಾರದಿಂದ ಹೇಳ್ತಾರೆ, ನನಗೆ ಇವ್ರದ್ದು ಸ್ಟ್ರಾಟಜಿಗಳು ಇಷ್ಟ ಆಗ್ತಿರ್ಲಿಲ್ಲ, ತುಂಬಾ ಸ್ಟ್ರಾಟಜಿ ಮಾಡೋರು ಮಂಜಣ್ಣ ಅವರು, ನನಗೆ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಕೂಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀನಿ, ಅಥವಾ ಅವ್ರು ತುಂಬಾ ಸ್ಟ್ರಾಟಜಿ ಮಾಡ್ತಾರೆ. ಅದರಲ್ಲೂ ಅವರು ಬಯಾಸ್ಡ್ ಆಗಿ ಮಣ್ಣಿನ ಟಾಸ್ಕ್ ಅಲ್ಲಿ ಗೌತಮಿ ಅವರ ಮಣ್ಣನ್ನ ಮುಟ್ಟದೇ ಇದ್ದಿದ್ದು ನನಗೆ ಯಾಕೋ ಇಷ್ಟ ಅನಿಸ್ಲಿಲ್ಲ ಅಂತ ಎಲ್ಲ ಸ್ವಲ್ಪ ಆಟಿಟ್ಯೂಡ್ ಆಗಿ ಮಾತಾಡಿದ್ದು ಎತ್ಕಾಡ್ತಾ ಇತ್ತು. ಮತ್ತೆ ನನಗೆ ಯಾವುದೇ ತುಂಬಾ ಖುಷಿಲೇ ನಾನು ಇದನ್ನ ಟ್ರಂಪ್ ಕಾರ್ಡ್ನ ಅಕ್ಸೆಪ್ಟ್ ಮಾಡಿದೆ. ನನಗೆ ಅವರು ಮಂಜಣ್ಣ ಮೇಲೆ ಅಂತ ಕಂಪ್ಲೇಂಟ್ ಇರಲಿಲ್ಲ, ಬಟ್ 100 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತಲ್ಲ ಅಂದ್ಬಿಟ್ಟು ನಾನು ತ್ರಿವಿಕ್ರಮ್ ಜೊತೆ ಒಪ್ಕೊಂಡೆ ಅಂತ ಹೇಳ್ತಾರೆ. ಮತ್ತೆ ತ್ರಿವಿಕ್ರಮನ್ ಜೊತೆ ನಿಮ್ ಜೋಡಿಯಾಗಿತ್ತು ಅಂದಾಗ ನಂಗೆ ತುಂಬಾ ಖುಷಿ ಆಗಿತ್ತು ಅಂದಾಗ ಎಲ್ಲರೂ ನಗ್ತಾರೆ. ಅದು ಆಬ್ವಿಯಸ್ ಅಂತ ಎಲ್ರಿಗೂ ಅನ್ಸುತ್ತೆ. ಬಟ್ ಇಲ್ಲಿ ನಾನು ಭವ್ಯ ಅವರಿಗೆ ಕೇಳೋದಿಲ್ಲಿ, ಹೌದು ಮಂಜಣ್ಣ ಮಾಡಿದ್ದು ತಪ್ಪಿದೆ, ಮಂಜಣ್ಣ ಗೌತಮಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು ಕಾಣಿಸ್ತಿದೆ. ಬಟ್ ಅದೇ ರೀತಿ ನಿಮಗೆ ತ್ರಿವಿಕ್ರಮ ಸಪೋರ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿಮಗೆ? ಅದ್ರ ಬಗ್ಗೆ ಯಾಕೆ ಒಂದ್ ಸರಿನೂ ಮಾತಾಡೋದಿಲ್ಲ ನೀವು? ನಿಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ ನಡಿಬೇಕಾದ್ರೆ ಆ ವಾಸಲ್ಲಿ ನೀರನ್ನು ಇಟ್ಕೊಂಡು ಒಡ್ಡಾಡಬೇಕಾದ್ರೆ ನೀನು ತ್ರಿವಿಕ್ರಮ ಇಬ್ರು ಒಳ್ಳೆ ಜೋಡಿಯಾಗಿ ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲಿ ಆಟ ಆಡ್ಕೊಂಡು ನೀವು ಕ್ಯಾಪ್ಟನ್ಸಿ ಫೈನಲ್‌ಗೆ ಹೋಗಿದ್ದು ಜನ ಎಲ್ಲ ನೋಡಿಲ್ವಾ? ಅದ್ರ ಬಗ್ಗೆನೂ ನೀವು ಥಿಂಕ್ ಮಾಡಬೇಕು. ಏನ್ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೂ ಸ್ವಲ್ಪ ಜ್ಞಾನ ಇರಬೇಕು, ಆಟಿಟ್ಯೂಡ್ ಇರಬೇಕು. ಬಟ್ ಇಷ್ಟೊಂದು ಆಟಿಟ್ಯೂಡ್ ಬೇಡ ಅಂತ ನಾನು ಭವ್ಯ ಅವ್ರಿಗೆ ಹೇಳ್ತೀನಿ. ಇದೇ ಟೈಮಲ್ಲಿ ಸುದೀಪ್ ಅವರು ಮಂಜು ಅವ್ರನ್ನ ಕೇಳ್ತಾರೆ, ಮಂಜು ಅವರೇ ನಿಮಗೂ ತುಂಬಾ ಖುಷಿ ಆಯ್ತಲ್ವಾ ಆ ಜೋಡಿ ಮುರಿದಿದ್ದು ಅಂದಾಗ ಅವರು ಹೌದು ಅಂತಾನೆ ಹೇಳ್ತಾರೆ. ಸೊ ಅವಾಗ ಸ್ವಲ್ಪ ಭವ್ಯ ಅವ್ರಿಗೆ ಗೊತ್ತಾಗಿರುತ್ತೆ, ನಾನು ಬರೀ ನನಗಲ್ಲ ಅವ್ರಿಗೂ ಇಷ್ಟ ಇರಲಿಲ್ಲ ಅನ್ನೋದು ಅರ್ಥ ಆಗಿರುತ್ತೆ. ಸೊ ಬಟ್ ಇಲ್ಲಿ ನಾನು ಮಂಜುಗೆ ಒಂದು ಮಾತನ್ನ ಹೇಳ್ತೀನಿ, ನೀವು ಇಂಡಿವಿಜುವಲ್ ಆಗಿ ಆಡೋದು ಕಲೀರಿ, ನೀವು ಬೇರೆಯವ್ರಿಗೆ ಅಷ್ಟೊಂದು ಸಪೋರ್ಟ್ ಮಾಡೋದು ಬೇಡ. ಸೊ ಗೌತಮಿ ಜೊತೆ ಇರೋದ್ರಿಂದ ನಿಮಗೆ ಗೌತಮಿ ಬೆನಿಫಿಟ್ ವಿನಃ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ ಆ ಕಡೆಯಿಂದ ಬರಲ್ಲ ಅಂತ ನಾನು ಬೇಕಾದ್ರೆ ಬರೆದು ಕೊಡ್ತೀನಿ. ಸೊ ನೀವು ದಯವಿಟ್ಟು ಮಂಜಣ್ಣ ಬೇಗ ಚೇಂಜ್ ಆದರೆ ಒಳ್ಳೆಯದು. ಈಗ ಆಲ್ರೆಡಿ ಮೋಕ್ಷಿತಾ ಇವತ್ತಿಂದನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಆಟನ. ಸೊ ನೀವು ಸಹ ಬೇರೆ ಥರ ಆಡೋದನ್ನ ಕಲೀರಿ. ಆಟನ ಆಟದ ಥರ ಆಡಿದಷ್ಟು ನಿಮಗೆ ಒಳ್ಳೆಯದು ಅಂತ ನಾನು ಅನ್ಕೊಳ್ತೀನಿ. ಅವತ್ತು ನೀವು ಭವ್ಯನ ಏನಾದ್ರು ಕ್ಯಾಪ್ಟನ್ ಮಾಡಿದರೆ ಮಂಜಣ್ಣ
ಇವತ್ತು ಅವ್ನ ಗ್ರಾಫ್ ಟಾಪ್ 1 ಅಲ್ಲಿ ಇರ್ತಿದ್ದ ಇವತ್ತು ಬಿಗ್ ಬಾಸಲ್ಲಿ. ಆದ್ರೆ ಇವತ್ತಿನ ಈ ಪರಿಸ್ಥಿತಿಗೆ ಅವತ್ತು ತಗೊಂಡ ದುರಂತ ನಿರ್ಧಾರವೇ ಅವರ ಈ ಪರಿಸ್ಥಿತಿಗೆ ಕಾರಣ ಆಗಿರೋದು. ಅವತ್ತು ತ್ರಿವಿಕ್ರಮನ್ನ ಕ್ಯಾಪ್ಟನ್ ಮಾಡಿದ್ರೆ ಅದರಿಂದ ತ್ರಿವಿಕ್ರಮನಿಂದ ನಿಮ್ಗೆ ಏನು ಹೆಲ್ಪ್ ಆಗ್ಲಿಲ್ಲ. ಬಟ್ ನೀವು ಅವತ್ತು ಭವ್ಯನ್ ಮಾಡಿದಿದ್ರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಎಲ್ಲೋ ಇರ್ತಿತ್ತು. ಹೊರಗಡೆ ಜನಗಳಿಗೂ ಇಷ್ಟ ಆಗ್ತಿತ್ತು, ಒಳಗಡೆಯವ್ರಿಗೂ ಇಷ್ಟ ಆಗ್ತಿತ್ತು. ಅದನ್ನ ಮಿಸ್ ಮಾಡ್ಕೊಂಡ್ರಿ. ಬಟ್ ಈಗ ಮತ್ತೆ ಅದೇ ತಪ್ಪುಗಳನ್ನ ಮಾಡಬೇಡಿ. ಗೌತಮಿ ಹಿಂದೆ ಜಾಸ್ತಿ ಹೋಗ್ಬೇಡಿ. ಹೋಗಿ ಫ್ರೆಂಡ್ ಆಗಿರಿ. ಬಟ್ ಆಟದಲ್ಲೆಲ್ಲ ಅಷ್ಟೊಂದು ಸಪೋರ್ಟ್ ಬೇಡ ಅಂತ ನನ್ಗನ್ಸುತ್ತೆ. ಇನ್ನು ಸುದೀಪ್ ಅವರು ಎಲ್ಲಾ ಜೋಡಿಗಳಿಗೂ ಒಂದೊಂದು ಹೊರಗಡೆ ಟ್ರೋಲ್ ಆಗಿರುವಂತ ಮೂವಿ ರಿಲೀಸ್ ಮಾಡಿದ್ದಾರೆ. ಅವುಗಳನ್ನ ನೋಡ್ತೀರಾ ಅಂತ ಹೇಳಿದಾಗ ಪ್ರತಿಯೊಬ್ಬರದ್ದು ಮೂವಿಗಳನ್ನ ಅವರು ಹೇಳ್ತಾರೆ. ಒಬ್ಬೊಬ್ರು ಜೋಡಿಗೆ ಏನೇನ್ ಮಾಡಿದ್ದಾರೆ ಅಂತ. ಭವ್ಯ ಮತ್ತೆ ಮಂಜು ಅವ್ರಿಗೆ ಜಾರಿ ಬಿದ್ದ ಜಾಣ ಅಂತ ಮೂವಿ ಟೈಟಲ್ ಕೊಟ್ಟಿರ್ತಾರೆ. ಹನುಮಂತ ಮತ್ತೆ ಗೌತಮಿ ಅವ್ರಿಗೆ ಪಾಸಿಟಿವ್ ಪರಿಮಳ ಅಂತ ಕೊಟ್ಟಿರ್ತಾರೆ. ಇನ್ನು ಸುರೇಶ್ ಮತ್ತು ಅನುಷಾ ಅವ್ರಿಗೆ ಕುರಿಗಳು ಸಹ ಕುರಿಗಳು ಅಂತ ಕೊಟ್ಟಿದ್ರೆ, ಧರ್ಮ ಮತ್ತು ಐಶ್ವರ್ಯ ಅವ್ರಿಗೆ ಮತ್ತೆ ಬಂದವಳು ಐಶ್ವರ್ಯ ಅಂತ ಮೂವಿ ಹಾಕ್ಬಿಟ್ಟು ಪೋಸ್ಟ್ ಹಾಕ್ಬಿಟ್ಟು ಅದ್ರೊಳಗಡೆ ಮತ್ತೆ ಅನುಷಂದು ಪೋಸ್ಟ್ ಇರುತ್ತೆ. ಸೊ ಅಂದ್ರೆ ಟ್ರಯಾಂಗಲ್ ಸ್ಟೋರಿ ತರ ಅದನ್ನ ಮಾಡಿರ್ತಾರೆ. ಧನ್ರಾಜ್ ಮತ್ತು ಮೋಕ್ಷಿತಾ ಅವ್ರಿಗೆ ಗ್ರಹಚಾರ ತಿರುಗಿ ಬಂದಾಗ ಅಂತ ಟೈಟಲ್ ಕೊಟ್ಟಿರ್ತಾರೆ. ಅದು ಚೆನ್ನಾಗಿರುತ್ತೆ. ಸೊ ಇನ್ನು ಕೊನೆಯದಾಗಿ ಶಿಶಿರ್ ಮತ್ತೆ ಚೈತ್ರ ಅವ್ರಿಗೆ ತಂಗಿ ನಿನಗಾಗಿ ಅನ್ನೋ ಒಂದು ಟೈಟಲ್‌ನ ಮಾಡಿರ್ತಾರೆ. ಸೊ ಓವರಾಲ್ ಆಗಿ ಈ ಸೆಗ್ಮೆಂಟ್ ತುಂಬಾ ಕಾಮಿಡಿ ಇರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಫನ್ ಆಗಿರುತ್ತೆ. ಎಲ್ಲರೂ ಎಂಜಾಯ್ ಮಾಡೋದು ಕಾಣುತ್ತೆ ನಮ್ಗೆ. ಇನ್ನು ಇದೇ ಜೋಡಿಗಳಿಗೆ ಸುದೀಪ್ ಅವರು ಟಾಸ್ಕ್ ಒಂದು ಆಕ್ಟಿವಿಟಿ ಮಾಡಿಸ್ತಾರೆ ಪ್ರತಿಯೊಂದು ಜೋಡಿಗೂನುವೆ. ಸೊ ಒಬ್ರು ಅವರು ಒಂದು ಪೇಪರಲ್ಲಿ ಬರೆದಿರುತ್ತೆ ಹಾಡೋ ಅಥವಾ ಡೈಲಾಗ್ ಅದನ್ನ ಹೇಳ್ಬೇಕು. ಸೊ ಇನ್ನೊಬ್ರು ಅದನ್ನ ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಅದು ಅವ್ರ ತುಟಿ ಲಿಪ್ಸ್‌ನ ಪತ್ತೆ ಹಚ್ಚಿ ಅದು ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬೇಕು. ಸೊ ಅವರಿಗೆ ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸಿರಲ್ಲ. ಅವ್ರಿಗೆ ಹೆಡ್ಸೆಟ್ ಇಂದ ಅವ್ರ ಕಿವಿಗಳನ್ನ ಮುಚ್ಚಿರ್ತಾರೆ. ಸೊ ಅದು ಒಂಥರ ಫನ್ ಆಕ್ಟಿವಿಟಿ ಆಗಿತ್ತು. ಇಟ್ ವಾಸ್ ಫನ್ ಆಕ್ಚುಲಿ. ನಾನು ಎಂಜಾಯ್ ಮಾಡಿದೆ ಅದನ್ನ. ಸೊ ಅದ್ರಲ್ಲಿ ಹೇಳ್ಕೊಡೋಂಥ ವಿಶೇಷತೆ ಏನಿಲ್ಲ. ಬಟ್ ನಿಮ್ಗೆ ಒಂದು ರೀತಿಯಲ್ಲಿ ಒಂದು ಕಾಮಿಡಿ ಪ್ರೋಗ್ರಾಮ್ ಹೇಗ್ ನಡೆಯುತ್ತೆ, ಸೊ ಆ ಥರ ನಿಮ್ಮನ್ನ ಕರ್ಕೊಂಡು ಹೋಯ್ತು ಅಲ್ಲೆಲ್ಲ ಸೆಗ್ಮೆಂಟ್. ಚೆನ್ನಾಗಿತ್ತು. ಓಕೆ, ಸುದೀಪ್ ಅವರು ನಡೆಸ್ಕೊಟ್ಟಿದ್ದ ರೀತಿನೂ ಸಹ ಚೆನ್ನಾಗಿತ್ತು. ಕಂಟೆಸ್ಟೆಂಟ್ಸ್‌ಗಳು ಪಾಸಿಟಿವ್ ಆಗಿ ಅದನ್ನ ಮಾಡಿದ್ದು ಸಹ ಚೆನ್ನಾಗಿತ್ತು. ಸೊ ಇದೆಲ್ಲ ಆದ್ಮೇಲೆ ಸುದೀಪ್ ಅವರು ಇವಾಗ ಕೆಲವ್ರನ್ನ ಸೇವ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೂ ಮುಂಚೆ ನಿಮ್ಗೆ ಯಾರ್ಯಾರು ಸೇವ್ ಆಗ್ಬೇಕು ಅಂತ ಇಬ್ಬಿಬ್ಬರ ಹೆಸರು ಹೇಳಿ ಅಂದ್ಬಿಟ್ಟು ಎಲ್ಲರನ್ನು ಕೇಳ್ಕೊಂಡ್ ಬರ್ತಾರೆ. ಯಾರು ಮೊದಲು ಸೇವ್ ಆಗಿರ್ತಾರೆ ಅವ್ರನ್ನ ಕೇಳ್ಕೊಂಡ್ ಬರ್ತಾರೆ. ಸೊ ಇದ್ರಲ್ಲಿ ನಾನು ಎಲ್ರದ್ದು ಹೇಳಲ್ಲ. ಒಂದು ಮುಖ್ಯವಾಗಿ ಹೇಳ್ಬೇಕಾಗಿರೋದು ಅಂದ್ರೆ ಮೋಕ್ಷಿತಾ ಅವ್ರು ಹೇಳಿದ್ದು. ಸೊ ಅವ್ರು ಇಬ್ರು ಹೇಳಿ ಹೆಸರು ಹೇಳಿ ಅಂತ ಹೇಳಿದಾಗ ಗೌತಮಿ ಮತ್ತೆ ಶಿಶಿರ್ ಅವರು ಸೇವ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಹನುಮಂತ್ ಅವರು ಸೇವ್ ಆಗ್ತಾರೆ. ಸೊ ಇಮಿಡಿಯೇಟ್ ಆಗಿ ಸುದೀಪ್ ಅವರು ಈಗ ಮೊದ್ಲು ಇಬ್ಬರಿಬ್ರು ಹೆಸರು ಹೇಳಿದ್ರಲ್ವಾ, ಈಗ ಒಬ್ರು ಹೆಸರು ಹೇಳಿ ಅಂತ ಹೇಳಿದಾಗ, ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಮೋಸ್ಟ್ಲಿ ಅವರು ಗೌತಮಿ ಹೆಸರು ಹೇಳ್ತಾರೆ ಅಂತ. ಯಾಕೆಂದ್ರೆ ಇಬ್ರು ಹೆಸರು ಹೇಳಿರೋದವರು ಗೌತಮಿ ಶಿಶಿರ್ ಅಂತ. ಸೊ ಇವಾಗ ನಾವು ಅವ್ರು ಗೌತಮಿಯವ್ರ ಹೆಸರು ಹೇಳ್ಬೇಕು ಅಂತ ಹೇಳ್ತೀವಿ. ಅವರು ಗೌತಮಿಯವ್ರ ಹೆಸರು ಹೇಳಲ್ಲ, ಇಲ್ಲಿ ಶಿಶಿರ್ ಅಂತ ಹೇಳ್ತಾರೆ. ಸೊ ಮೋಸ್ಟ್ಲಿ ಈ 3 ಜನ ಫ್ರೆಂಡ್ಸ್ ಅಂತ ಹೇಳ್ತಿದ್ರಲ್ಲ, ಸೊ ಇದು ಏನಾಗುತ್ತೆ ಅಂತ ನಮ್ಗೆ ಕುತೂಹಲ ಇದೆ. ಸೊ ಈ ಸ್ಟೇಟ್ಮೆಂಟ್ ಇಂದ ಅವ್ರಿಗೆ ಈಗಾಗಲೇ ಅರ್ಥ ಆಗಿದೆ ಗೌತಮಿ ಅವ್ರಿಗೆ. ಸೊ ಇದ್ರಿಂದ ಮಂಜು ಮತ್ತೆ ಗೌತಮಿ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಈ ವಾರ ನಾನು ನೋಡೋದಕ್ಕೆ ಕುತೂಹಲದಿಂದ ಇದ್ದೀನಿ. ಸೊ ಮೋಸ್ಟ್ಲಿ ನಿಮಗೂ ಅನ್ಸಿರುತ್ತೆ. ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಸೊ ಈ ರೌಂಡ್ ಅಲ್ಲಿ ನೆಕ್ಸ್ಟ್ ಮಂಜಣ್ಣ ಅವ್ರನ್ನ ಸೇವ್ ಮಾಡ್ತಾರೆ. ಹಾಗೂ ಶಿಶಿರ್ ಅವರು ಸಹ ಇದೇ ಟೈಮಲ್ಲಿ ಸೇವ್ ಆಗ್ತಾರೆ. ಇನ್ನು 3 ಜನ ಎಲಿಮಿನೇಷನ್ ಇದರಲ್ಲಿ ಕೂತಿರ್ತಾರೆ. ಅದು ಭವ್ಯ, ಧರ್ಮ ಮತ್ತೆ ಅನುಷಾ. ಸೊ ಇವ್ರು 3 ಜನ ಕೂತಿರ್ತಾರೆ. ಸೊ ಇದೇ ಟೈಮಲ್ಲಿ ಅವರು ಎಸ್.ಆರ್. ನೋ ಬೋರ್ಡ್ ಅನ್ನ ತರಿಸಿ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ ಒಂದು ತ್ರಿವಿಕ್ರಮ್ ಅವ್ರಿಗೆ ಕ್ವಶನ್. ಅದು ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಈ ಮನೇಲಿರೋರು ಎಲ್ಲರದ್ದು ಬ್ರೈನ್ ವಾಶ್ ಮಾಡಿ ತಮ್ಮ ಮಾತಿನಿಂದಲೇ ತ್ರಿವಿಕ್ರಮ್ ಅವರು ದೊಡ್ಡಣ್ಣ ಆಗ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅಂತ ಕೇಳ್ತಾರೆ. ಆ ಸ್ಟೇಟ್ಮೆಂಟ್ ಎಲ್ಲರೂ ನೋ ಅಂತ ಹಾಕಿರ್ತಾರೆ. ಬಟ್ ಧನ್ರಾಜು ಮತ್ತೆ ಚೈತ್ರ ಅವರು ಎಸ್ ಅಂತ ಇಟ್ಕೊಂಡಿರ್ತಾರೆ. ಸುದೀಪ್ ಅವರು ಅವೆರಡಕ್ಕೂ ಅವರಿಬ್ಬರ ಹತ್ರನೂ ರೀಸನ್ ಕೇಳ್ತಾರೆ. ಸೊ ದಟ್ಸ್ ಓಕೆ. ಅವ್ರು ತೋಚಿದೊಂದು ರೀಸನ್ ಅವ್ರು ಹೇಳ್ತಾರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇವರಿಗೆ ಅನುಷಾ ಅವರಿಗೆ ಅವರು ಚೆನ್ನಾಗಿ ಆಟ ಆಡ್ಬೇಕಂದ್ರೆ ಯಾರು ಕೀ ಕೊಡ್ಬೇಕು ಅವ್ರಿಗೆ ಅಂತ ಒಂದು ಕ್ವಶನ್ ಇರುತ್ತೆ. ಇದಕ್ಕೆ ಐಶ್ವರ್ಯ ಮತ್ತೆ ಧನ್ರಾಜ್ ಅವರು ಎಸ್ ಅಂತ ಇಟ್ಕೊಂಡಿರ್ತಾರೆ. ಅಗೇನ್ ಧನ್ರಾಜ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನು ಕೊನೆಯ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಹೀರೋ ಆಗಿದ್ದ ಶಿಶಿರ್ ಅವರು ಇವಾಗ ಝೀರೋ ಆಗಿದ್ದಾರೆ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಮನೆಯವರೆಲ್ಲ ನೋ ಹಾಕಿರ್ತಾರೆ. ಧನ್ರಾಜ್ ಅವ್ರು ಮಾತ್ರ ಎಸ್ ಅಂತ ಹಾಕಿರ್ತಾರೆ. ಸೊ ಇದಕ್ಕೂ ಸಹ ಧನ್ರಾಜ್ ಅವರೇ ಆನ್ಸರ್ ಮಾಡಿದ್ದು ಕಾಣ್ತಾ ಇತ್ತು. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ 3 ಕ್ವಶನ್ಗಳಲ್ಲೂ ಧನ್ರಾಜ್ ಅವರು ಎಸ್ ಅಂತ ಹಿಡಿದಿದ್ದು ಮತ್ತೆ ಸುದೀಪ್ ಅವರು ಧನ್ರಾಜ್ ಅವ್ರನ್ನೇ ಮಾತಾಡ್ಸಿದ್ದು ಒಂದ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿತ್ತು. ಆದ್ರೂ ಅಂತ ಏನ್ ಸ್ವಾರಸ್ಯಕರ ಇರಲಿಲ್ಲ ಅಂದ್ರೂ ಒಂದು ಸ್ಟೇಟ್ಮೆಂಟ್ಗಳು ಇಬ್ರಿಗೂ ಎಚ್ಚರಿಕೆ ಇತ್ತು. ಮನೆಯವ್ರುಗಳು ಯಾವ ತರ ಅರ್ಥ ಮಾಡ್ಕೊಂಡು ಆಟ ಆಡ್ತಾರೆ ನೋಡ್ಬೇಕು. ಬಟ್ ಶಿಶಿರ್ ಅಂತೂ ಚೆನ್ನಾಗಿ ಆಡ್ಲೇಬೇಕಾಗಿದೆ. ಅವ್ರು ಸ್ಟ್ಯಾಂಡ್ ತಗೊಳ್ಳೇಬೇಕಾಗಿದೆ. ಅವ್ರು ಮಾತಾಡ್ಲೇಬೇಕಾಗಿದೆ ಕರೆಕ್ಟ್ ಆಗಿ. ಸೊ ಇಲ್ಲ ಅಂದ್ರೆ ಅವರು 6ಕ್ಕೂ ಏರಲ್ಲ 3ಕ್ಕೂ ಇಳಿಯಲ್ಲ. ಆ ತರನೇ ಹೋಗ್ತಾ ಇದೆ ಅವ್ರದ್ದು. ಸೊ ಇನ್ನು 3 ಜನ ಎಲಿಮಿನೇಷನ್ ರೌಂಡ್ ಅಲ್ಲಿ ಇರ್ತಾರೆ. ಸೊ ಅದು ಭವ್ಯ, ಧರ್ಮ
ಮತ್ತು ಅನುಷಾ ಅವರು. ಸೊ ನಮಗೆಲ್ಲ ಗೊತ್ತಿರುವಂತೆ ಭವ್ಯ ಅವ್ರು ಸೇವ್ ಆಗ್ತಾರೆ ಅಂತ. ನೆಕ್ಸ್ಟ್ ಭವ್ಯ ಅವ್ರು ಸೇವ್ ಆಗ್ತಾರೆ. ಸೊ ಆಮೇಲೆ ಸುದೀಪ್ ಅವ್ರು ಹೇಳ್ತಾರೆ, ನೀವಿಬ್ರು ಆಕ್ಟಿವಿಟಿಗೆ ಹೋಗಿ, ಧರ್ಮ ಮತ್ತು ಅನುಷಾ ಅವರು ಇಬ್ರು ಸಹ ಆಕ್ಟಿವಿಟಿ ರೂಮ್ಗೆ ಹೋಗ್ಬೇಕು. ಅಲ್ಲಿ ಯಾರ ಮೇಲೆ ರೆಡ್ ಲೈಟ್ ಬರುತ್ತೋ ಸೊ ಅವರು ಔಟ್ ಆಗ್ತಾರೆ, ಇಲ್ಲ ಇಬ್ರು ಮೇಲೆ ಬಂದ್ರೆ ಇಬ್ರು ಔಟ್ ಆಗ್ತೀರಾ ಅಂತ ರೀತಿಯಲ್ಲಿ ಅವ್ರಿಬ್ರು ಮಾತ್ರ ಆಕ್ಟಿವಿಟಿ ರೂಮ್ಗೆ ಕಳಿಸ್ತಾರೆ ಸುದೀಪ್ ಅವರು. ಸೊ ಅಲ್ಲಿ ಆಕ್ಚುಲಿ ಧರ್ಮ ಮತ್ತೆ ಅನುಷ್ ಅವರಿಬ್ರು ಮಾತಾಡಿದ ರೀತಿ ನನಗೆ ಇಷ್ಟ ಆಯ್ತು ಆಯ್ತಾ. ಇಬ್ರು ಒಳ್ಳೆ ವ್ಯಕ್ತಿಗಳೇ, ಇಬ್ರು ಸಹ ಬಿಗ್ ಬಾಸ್ಗೆ ಅಂದ್ಬಿಟ್ಟು ಏನು ಚೇಂಜ್ ಮಾಡ್ಕೊಳ್ಳಿಲ್ಲ ಆಟನ. ಅವ್ರು ಹೇಗಿದ್ರು ಅದೇ ತರ ಇದ್ರು ಆಕ್ಚುಲಿ. ಸೊ ಇಬ್ರು ಒಂದು ಆನೆಸ್ಟ್ ಆಗಿದ್ದಂತ ವ್ಯಕ್ತಿಗಳೇ ಇಬ್ರು ಇವತ್ತು ಲಾಸ್ಟ್ ಬಂದು ನಿಂತಿದ್ರು. ಅದರಲ್ಲಿ ಅನುಷಾ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ ಇವತ್ತು. ಬಟ್ ಇಲ್ಲಿ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅನುಷಾ ಅವ್ರನ್ನ ಕಳಿಸ್ತಾರೆ ಅಂತ. ಅನುಷಾ ಅವ್ರನ್ನ ಕಳಿಸಿದ್ರೆ ಅವ್ರಿಗೆ ಬಿಗ್ ಬಾಸ್ಗೆ ಒಂದು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಚಾನ್ಸ್ ಇದೆ ಇವಾಗ. ಇವಾಗ ಏನಂದ್ರೆ ಧರ್ಮ ಅವರು ಈ ಕಡೆ ಫ್ರೀ ಅಂದ್ರು, ಆ ಕಡೆ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರ ಜೊತೆ ಒಂದು ಏನೋ ಒಂದು ಲವ್ ಕುಚ್ ಕುಚ್ ಏನೋ ನಡೀತಾ ಇದೆ ಅನ್ನೋ ತರ ತೋರಿಸ್ತಿದ್ದಾರೆ. ಸೊ ಆ ಫ್ರೆಂಡ್ಶಿಪ್ಪೇ ಇರ್ಬೋದು. ಸೊ ಇವಾಗ ಧರ್ಮ ಫ್ರೀ ಆಗಿರೋದ್ರಿಂದ ಐಶ್ವರ್ಯ ಅವರು ಶಿಶಿರ್ ಜೊತೆಲೇ ಇರ್ತಾರಾ, ಇಲ್ಲ ಧರ್ಮನ್ ಜೊತೆ ತಿರುಗಾಡ್ತಾರ ಅನ್ನೋದು ಈಗ ಕ್ವಶನ್ ಮಾರ್ಕ್ ಎಲ್ರಿಗೂ. ಯಾಕೆಂದ್ರೆ ಐಶ್ವರ್ಯ ಅವ್ರಿಗೆ ಮೊದಲು ಧರ್ಮನ್ ಜೊತೆ ಒಡ್ಡಾಡ್ಬೇಕು ಅಂತ ಇಷ್ಟ ಇತ್ತು. ನಾವು ಸ್ಟಾರ್ಟಿಂಗೇನೆ ನೋಡಿದೀವಿ, ಐಶ್ವರ್ಯ ಅವರು ಬಂದ ಎಲ್ಲಾರ ಜೊತೆಲೂ ಒಂದೊಂದ್ಸರಿ ಒಂದ್ ರೌಂಡ್ ಬಂದ್ಬಿಟ್ಟಿದ್ದಾರೆ ಅವ್ರು ಎಲ್ಲಾ ಹುಡುಗರ ಜೊತೆಲೂ. ಕೊನೆಯಲ್ಲಿ ಯಾರು ಸಿಗದೇ ಇದ್ದಾಗ ಅವರಿಗೆ ಶಿಶಿರ್ ಹತ್ರ ಹೋಗಿದ್ದಾರೆ ಅವರು. ಈಗ ಅವ್ರ ವ್ಯಕ್ತಿತ್ವನ ಯಾವ ತರ ತೋರಿಸ್ತಾರೆ ನೋಡ್ಬೇಕು. ವಾಪಸ್ ಇವಾಗ ಧರ್ಮನ್ ತಕ್ಕ ಹೋಗ್ತಾರ, ಇಲ್ಲ ಶಿಶಿರ್ ಹತ್ರನೇ ಉಳ್ಕೊಳ್ತಾರ. ಇದೊಂಥರ ಈ ತರ ಒಂದು ಟ್ರಯಾಂಗಲ್ ಸ್ಟೋರಿನ ತರೋದಕ್ಕೆ ಬಿಗ್ ಬಾಸ್ ಅವರು ಇದನ್ನೆಲ್ಲ ವೇದಿಕೆನ ಸಜ್ಜು ಮಾಡಿ ಇಟ್ಟಿದ್ದಾರೆ ಇವಾಗ. ಸೊ ಇದರಿಂದನೂ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಬರೋ ವೀಕ್ಗಳಲ್ಲಿ ಅಂತ ನನ್ಗನ್ಸುತ್ತೆ. ಇನ್ನು ಆನೆಸ್ಟ್ ಆಗಿ ನಾನು ಅನುಷಾ ಬಗ್ಗೆ ಒಂದು ಕೆಲವು ಮಾತು ಹೇಳ್ಬೇಕು ಅಂತ ಅಂದ್ರೆ, ಅವ್ರಿಗೆ ಇನ್ನೂ ನಿಜವಾಗ್ಲೂ ಪೊಟೆನ್ಷಿಯಲ್ ಇತ್ತು. ಮತ್ತೆ ಅವ್ರು ಇದ್ದಷ್ಟು ದಿನ ಅವರೆಲ್ಲೂ ಹೆಸರುಗಳನ್ನ ಕೆಡಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಅವರು ಧರ್ಮನ್ ಜೊತೆ ಒಬ್ಬ ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಧರ್ಮನ್ ಅವರು ಹ್ಯಾಂಡಲ್ ಮಾಡ್ತಿದ್ ರೀತಿ, ಧರ್ಮನ್ ಜೊತೆ ಮಾತಾಡ್ತಿದ್ ರೀತಿ, ಆ ಸಪೋರ್ಟ್, ನಾಲಾಯಕನ್ ಇರ್ಬೋದು, ಸ್ವಲ್ಪ ಏನೇನೋ ಕೆಲವು ವರ್ಡ್ಗಳನ್ನ ಧರ್ಮನ್ ವಿರುದ್ಧ ಮಾತಾಡಿದ್ದಾರೆ ಆಲ್ರೆಡಿ ಮನೆ ಒಳಗಡೆ. ಸೊ ಅದನ್ನೆಲ್ಲ ಎದುರಿಸ್ಬೇಕಾದ್ರೆ ಧರ್ಮಂಗ್ ಅವರು ಸಪೋರ್ಟ್ ಆಗಿ ಎಷ್ಟು ಧೈರ್ಯವಾಗಿ ಹೇಳ್ತಿದ್ರು, ಉರುದಿಮಿಸ್ತಿದ್ರು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಕ್ಯೂಟ್ ಆಗಿತ್ತು ಅವರಿಬ್ರು ರಿಲೇಷನ್. ಮತ್ತೆ ಹಾಗೆ ಅನುಷಾ ಎಲ್ಲೂ ಚೆಲ್ಲಾಗಿರ್ಲಿಲ್ಲ. ಒಂಥರ ಆಟಕ್ಕೋಸ್ಕರ ನಾಟಕನೂ ಸಹ ಅವ್ರು ಆಡ್ಲಿಲ್ಲ. ಸೊ ಅವ್ರು ತಮ್ಮ ಹೆಸರನ್ನ ಉಳಿಸ್ಕೊಂಡು ಒಂದು ಒಳ್ಳೆ ಒಪಿನಿಯನ್ ನ ಕ್ರಿಯೇಟ್ ಮಾಡಿ ಜನಗಳ ಮನಸ್ಸಲ್ಲಂತೂ ಉಳಿದಿರೋದಂತೂ ನಿಜ. ಸೊ ಇನ್ನು ಇವತ್ತು ಇಬ್ರು ವೈಲ್ಡ್ ಕಾರ್ಡ್ಸ್ ಅನ್ನ ಬಿಗ್ ಬಾಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸುದೀಪ್ ಅವರು. ಮೊದಲನೇವ್ರು ಬಂದು ಶೋಭಾ ಶೆಟ್ಟಿ. ಇವರು ಮೂಲತಃ ಕನ್ನಡದವರೇ ಆದರೂ ಸಹ ತೆಲುಗಿನ 7th ಸೀಸನ್ ನಲ್ಲಿ 7th ಪ್ಲೇಸ್ ಪಡೆದಂತಹ ಒಬ್ಬ ಕಂಟೆಸ್ಟೆಂಟ್ ಇವರು. ನಾನು ಆಕ್ಚುಲಿ 7th ಸೀಸನ್ ನ ಇಲ್ಲ ಅಂದ್ರೂ ಒಂದು 40-50 ಎಪಿಸೋಡ್ ನಾನು ನೋಡಿದ್ದೀನಿ ಆಕ್ಚುಲಿ. ಅವಾಗ ಸ್ವಲ್ಪ ತುಂಬಾ ಗಲಾಟೆ ಆಗ್ತಾ ಇತ್ತು ತೆಲುಗು 7th ಸೀಸನ್ ಅಲ್ಲಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂದು ನೋಡ್ತಾ ಇದ್ದೆ. ಸೊ ಅದರಲ್ಲಿ ಕೆಲವೊಂದು ಕನ್ನಡ ವರ್ಡ್ಸ್ ಗಳೆಲ್ಲ ಬಂದಿದಾವೆ ಅಂತೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೆ. ತುಂಬಾ ವಾದ ವಿವಾದಗಳೇ ಜಗಳಗಳೇ ಇರ್ತಿತ್ತು ಆ ತೆಲುಗು 7th ಸೀಸನ್ ಅಲ್ಲಿ. ನಿಜವಾಗ್ಲೂ ಹೆಂಗಿತ್ತು ಅಂದ್ರೆ ಸೀಸನ್ ಅಲ್ಲಿ ಒಂದು ನಾಮಿನೇಷನ್ ಮಾಡ್ತಾರಲ್ಲ, ಆ ಪ್ರೋಸೆಸ್ 1.5 ದಿನ ಎಪಿಸೋಡ್ ಆಗ್ತಿತ್ತು ಅವ್ರಿಗೆ. ಅಷ್ಟೊಂದು ಜಗಳ ಬರೀ ಅವತ್ತೇ ನಡೆಯೋದು ಅವರು. ಅದು ಏನು ಆಟಗಳಲ್ಲ. ಸೊ ಅಲ್ಲೇ ಸುಮ್ಮನೆ ನಿಂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ನಾಮಿನೇಟ್ ಮಾಡೋದನ್ನೇ 1.5 ಎಪಿಸೋಡ್ ನಡೆದಿದ್ದು ಸಹ ಇದೆ ನನಗೆ ಅಲ್ಲಿ. ಸೊ ಅಷ್ಟೊಂದು ಜಗಳ ಇರ್ತಿತ್ತು ಅದರಲ್ಲಿ. ಸೊ ಅದ್ರಲ್ಲಿ ಇವರು ಸಹ ಒನ್ ಆಫ್ ದ ಕಂಟೆಸ್ಟೆಂಟ್ ಆಗಿದ್ರು. ಸೊ ಇವರು 98 ದಿನ ಇದ್ರು ಅಂತ ಅನ್ಸುತ್ತೆ ಇವರು. ಸೊ ಇವ್ರದ್ದು ಒಂದು 3-4 ಜನದೊಂದು ಗ್ರೂಪ್ ಇರುತ್ತಿತ್ತು ಯಾವಾಗ್ಲೂ ಆ ಒಂದು ತೆಲುಗು ಸೀಸನ್ ಅಲ್ಲಿ ಸಹ 7th ಸೀಸನ್ ಅಲ್ಲಿ. ಸೊ ತುಂಬಾ ಫೈಟ್ಸ್, ತುಂಬಾ ಜಗಳದಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ. ಇವಳು ತುಂಬಾನೇ ಮಾತಾಡ್ತಾರೆ ಇವ್ರು. ಸೊ ಅದಕ್ಕೆ ಬಿಗ್ ಬಾಸ್ ಅವರು ಈ ನಮ್ಮ ಕನ್ನಡ ಸೀಸನ್ಗೆ ಇವ್ರು ಕರ್ಕೊ ಬಂದಿದ್ದಾರೆ. ಅಟ್ಲೀಸ್ಟ್ ಬೇರೆಯವರೆಲ್ಲ ಸೈಲೆಂಟ್ ಆಗಿರೋದ್ರಿಂದ ಇವರಾರು ಮಾತಾಡ್ಲಿ, ಕಿರ್ಚಾಡ್ಲಿ ಅಂತ ಮೋಸ್ಟ್ಲಿ ಕರ್ಕೊ ಬಂದಿದ್ದಾರೆ. ಬಟ್ ಇವ್ರು ಗೆಲ್ಲೋ ಅಂತ ಕಂಟೆಸ್ಟೆಂಟ್ ಅಂತ ಕೇಳಿದ್ರೆ ನಾನು ಖಂಡಿತವಾಗಿ ಹೇಳ್ತೀನಿ ಇಲ್ಲ ಅಂತಾನೆ ಹೇಳ್ತೀನಿ. ನಾನು ನೋಡಿದೀನಿ ಆ ಸೀಸನ್ ನ. ಇವ್ರನ್ನ ಕೊನೆಯವರೆಗೂ ಉಳಿಸ್ಕೋಬಹುದು, ಶೋಗೆ ಒಂದು TRPಗೋಸ್ಕರ ಉಳಿಸ್ಕೋಬಹುದು ಇವ್ರನ್ನ, ಯಾಕೆಂದ್ರೆ ತುಂಬಾ ಜಗಳ ಆಡ್ತಾರೆ ಅಂತ. ಬಟ್ ಇವ್ರು ವಿನ್ನಿಂಗ್ ಆಗುವಂತ ಕಂಟೆಸ್ಟೆಂಟ್ ಅಲ್ಲ ಇವರು. ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಬಂದು ರಜತ್ ಕಿಶನ್ ಅಂತ. ಇವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಹಳೇ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ರಿಯಾಲಿಟಿ ಶೋಗಳಿಗೆ. ಅಕುಲ್ ಬಾಲಾಜಿ ಎಲ್ಲೆಲ್ಲಿ ಹೋಗ್ತಿದ್ದ, ಯಾವ್ಯಾವ ಶೋಗೆ ಹೋಗ್ತಿದ್ದ, ಇವನು ಅಲ್ಲಿ ಎಲ್ಲಾದ್ರಲ್ಲೂ ಇರೋನು. ಯಾಕೆ ಅಂತ ಅಂದ್ರೆ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫಲ್ಲಿ ಅಂದ್ಬಿಟ್ಟು ಒಂದು ಅಕ್ಷತಾ ಅಂತ ಒಂದು ಹುಡುಗಿ ಇತ್ತು ಆಯ್ತಾ. ಈ ಕೋಳಿ ರಮ್ಯಾ, ಅಕ್ಷತಾ ಇವರೆಲ್ಲ ಒಂದು ಗ್ಯಾಂಗ್ ಗೊತ್ತಾ. ಆ ಶೋನ ನಡೆಸ್ತಾ ಇದ್ದಿದ್ದು ಅಕುಲ್ ಬಾಲಾಜಿ. ಆ ಶೋ ಮುಗಿದ್ರು ಸಹ ಬೇರೆ ಯಾವ್ಯಾವ ಶೋ ಅಕುಲ್ ಬಾಲಾಜಿ ನಡೆಸ್ತಾನಲ್ಲ, ಸೊ ಅಲ್ಲೆಲ್ಲಾನು ಸಹ ಈ ಅಕ್ಷತಾ ಅವ್ರ ಗಂಡಿರೋ ಅವ್ರೆಲ್ಲಾರು ಕರ್ಕೊಂಡು ಹೋಗೋರು. ಈ ಅಕ್ಷತಾ ಅವ್ರ ಗಂಡ ಬಂದ್ಬಿಟ್ಟು ಈ ರಜತ್ ಬಂದ್ಬಿಟ್ಟು. ಈ ರಜತ್ ಕಾಮಿಡಿ ಅವ್ನು ಇಟ್ಕೊಂಡು ಸ್ವಲ್ಪ ಕಾಮಿಡಿ ಗಿಮಿಡಿ ಎಲ್ಲ ಮಾಡೋರು, ಕೆಲವೊಂದು ಟಾಸ್ಕ್ಗಳೆಲ್ಲ ಆಡ್ಸೋರು. ಬಟ್ ನನಗೇನು ಅಂತ ಹೇಳ್ಕೊಳ್ಳೋ ಅಂತ ಟಫ್ ಕಂಟೆಸ್ಟೆಂಟ್ ಅಂತ ನನ್ಗೆ ಅಲ್ಲೂ ಅನ್ಸಿರ್ಲಿಲ್ಲ. ಬಟ್ ಇವಾಗ ಏನಾದ್ರು ಬಿಗ್ ಬಾಸ್ಗೆ ರೆಡಿಯಾಗಿ ಬಂದಿದ್ದಾರ ಗೊತ್ತಿಲ್ಲ. ಯಾಕೆಂದ್ರೆ ಬಂದವರೇ ಉಪೇಂದ್ರ ಸಿನಿಮಾದ ಡೈಲಾಗ್ ಎಲ್ಲ ಹೊಡೆದ್ರು. ಅದೆಲ್ಲ ಸ್ಟಾರ್ಟಿಂಗ್ ಹಿಂಗಿರುತ್ತೆ ಅಷ್ಟೇ, ಒಳಗಡೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಂತೆಂಥವ್ರನ್ನೆಲ್ಲ ನೋಡಿಲ್ವಾ. ಸೊ ಹಾಗಾಗಿ ನಾನೇನು ಅಂತ ಒಂದು ಕ್ಯೂರಿಯಾಸಿಟಿ ಏನಿಲ್ಲ ಇವ್ರ ಮೇಲೆ. ಸೊ ಆಲ್ರೆಡಿ ಇವರು ಸ್ವಲ್ಪ ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ. ಒಬ್ಬೊಬ್ರ ಮೇಲೂ
ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ರು ಇವರು ರಜತ್ ಅವರು. ಬಟ್ ಇಲ್ಲಿ ಏನಂತ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನೇ ಬೇರೆ, ಅದರ್ ರಿಯಾಲಿಟಿ ಶೋಗಳೇ ಬೇರೆ ಆಯ್ತಾ. ಅದರ್ ರಿಯಾಲಿಟಿ ಶೋ ಅಲ್ಲಿ ಸುಮ್ನೆ ಕರ್ಸೋರಿ ಇವ್ರನ್ನೆಲ್ಲ ನಾನು ನೋಡಿದೀನಿ. ಅವನ ಅಕುಲ್ ಬಾಲಾಜಿ ಶೋಗಳು ನೀವು ನೋಡಿದಿದ್ರೆ ಅವ್ನಿಗೆ ಏನು ಕಂಟೆಂಟ್ ಇಲ್ಲ ಅಂದ್ರೆ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಅಷ್ಟೇ. ಇವಾಗ ಬಿಗ್ ಬಾಸ್ ಅಲ್ಲಿ ಆ ತರ ಅಲ್ಲ. ನಿನ್ಗೆ ಯಾರು ಸ್ಕ್ರಿಪ್ಟ್ ಕೊಟ್ಟಿರಲ್ಲ. ಹಾಗಾಗಿ ರಜತ್ ಅವರು ಯಾವ ತರ ಹ್ಯಾಂಡ್ಲ್ ಮಾಡ್ತಾರೆ ನೋಡ್ಬೇಕು. ಮತ್ತೆ ಅವರ ಎಂಟರ್ಟೈನ್ಮೆಂಟ್ ಸಹ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ, ಇವರಿಬ್ರು ಈಗ ಒಳಗಡೆ ಹೋಗಿದ್ದಾರೆ. ಯಾವ ತರ ಸ್ವಲ್ಪ ಚೇಂಜಸ್ ಬರುತ್ತೆ, ನಮಗೂ ಬೇಕಾಗಿತ್ತು ಚೇಂಜಸ್. ಬಟ್ ನಾನು ಹೇಳೋದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂತಹ ವೀಕ್ಲಿ ಟಾಸ್ಕ್ಗಳನ್ನ ಕೊಡಬೇಕು, ಸೋಬರ್ ಆಗಿರೋ ಕೊಡಬಾರ್ದು. ಸ್ವಲ್ಪ ಒಂದು ಏನೋ ಇಂಟ್ರೆಸ್ಟ್ ಬರಬೇಕು. ಆಟ ನೋಡ್ತಾ ಇರೋರಿಗೂ ಅಷ್ಟೇ, ಆಟ ಆಡೋರಿಗೂ ಅಷ್ಟೇ ಚಾಲೆಂಜಿಂಗ್ ಆಗಿರಬೇಕು. ಅದ್ರ ಜೊತೆಗೆ ಈಗ ನಿಮ್ಗೆ ಇಬ್ಬರು ಎಕ್ಸ್ಟ್ರಾ ವೈಲ್ಡ್ ಕಾರ್ಡ್ ಅವರು ಸಿಕ್ಕಿದ್ದಾರೆ. ಇನ್ನೂ ಚೆನ್ನಾಗಿ ಟಾಸ್ಕ್ಗಳನ್ನ ಡಿಸೈನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನ್ ನಾನು ಮುಗಿಸ್ತೀನಿ. ನಾಳೆ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.